ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಈ ಕ್ಷಣಕ್ಕೆ. ಬೀದರ್ನಲ್ಲಿ ರಾಬರಿ ನಡೆದ ಸ್ಥಳದಲ್ಲಿ ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ ಪೊಲೀಸರು. ಬ್ಯಾಂಕ್ ಎದುರಿನ ಸ್ಥಳ ಮಹಜರು ನಡೆಸಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಡಿಸಿ ಕಚೇರಿಯ ಬಳಿ ಇರುವ SBI ಬ್ಯಾಂಕ್ ಇರುವ ಅಲ್ಲ, ಅದರ ಅಪೋಸಿಟ್ ಅಲ್ಲೇ ಇರುವಂತಹ SBI ಬ್ಯಾಂಕ್. ಓಂ ಪ್ರಕಾಶ್ ಮುನ್ನೋರ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಆಗ 9 ಗಂಟೆ ಟೈಮಲ್ಲಿ ನೀವು ಕೆಲವು ವಿಚಾರಗಳನ್ನು ವಿವರಿಸೋದಕ್ಕೆ ಪ್ರಯತ್ನ ಪಟ್ಟರೆ ಮಹಜರು ಎಲ್ಲೆಲ್ಲ ಆಗಬೇಕು ಅಂತೇಳಿ. ಈಗ ಸಂಪೂರ್ಣವಾಗಿ ಇಡೀ ನ್ಯೂಸ್ ನಿಮ್ಮ ಮೇಲಿದೆ. ನಿಮ್ಮಿಂದ ವೀಕ್ಷಕರು ಮತ್ತು ನಾವು ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ, ವಿವರಿಸಿ. ಜಯಪ್ರಕಾಶ್ ಶೆಟ್ಟಿ, ನಿನ್ನೆ ಆ ಬೀದರ್ನ ಏನು ಆ SBI ಬ್ಯಾಂಕ್ನ ಮುಂಭಾಗದಲ್ಲಿ ನಡೆದಂಥ ಫೈರಿಂಗ್ ಮತ್ತು ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಆ ಸ್ಥಳ ಮಹಜರ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ಬೋದು. ಈಗಾಗಲೇ ಏನು ಪೊಲೀಸ್ ಅಧಿಕಾರಿಗಳು ಆ ಒಂದು ವಾಹನ ಏನಿತ್ತು ಅಂದರೆ ATMಗೆ ಹಣ ತೆಗೆದುಕೊಂಡು ಹೋಗುವಂಥ ವಾಹನ ಮತ್ತೆ ಬೆಳಗ್ಗೆ ಇಲ್ಲಿ ತೆಗೆದುಕೊಂಡು ಬಂದು ನಿಲ್ಲಿಸಿರುವಂಥದ್ದು. ನಿಲ್ಲಿಸ್ಬಿಟ್ಟು ಆ ATM ವಾಹನ ಚಲಾವಣೆ ಮಾಡ್ತಾ ಇದ್ದಂತ ಅಂದರೆ ಚಾಲಕ ಏನಿದ್ದಾನೆ ಆತನನ್ನು ಕೂಡ ಕರೆತಂದು ಆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಅಂದರೆ ನಿನ್ನೆ ಎಷ್ಟೊತ್ತಿಗೆ ಆತ ಆ ಒಂದು ವೆಹಿಕಲ್ ಇಲ್ಲಿ ತಂದಿದ್ರು, ಜೊತೆಗೆ ಯಾರೆಲ್ಲ ಇದ್ದರು ಅನ್ನುವಂಥದ್ದು ಕೂಡ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಅದಲ್ಲದೆ ಆ ಬ್ಯಾಂಕಿಂದ ಯಾರು ದುಡ್ಡು ತೆಗೆದುಕೊಂಡು ಬಂದು ಅದನ್ನು ಒಳಗಿಡೋದಕ್ಕೆ ಮುಂದಾಗಿದ್ದರು, ಅದಾದ ನಂತರ ಏನಾಯಿತು ಅನ್ನೋದ್ರ ಬಗ್ಗೆ ಇದೀಗ ಪೊಲೀಸರು ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ಇದು ಇಲ್ಲಿನ ಅಂದರೆ SBI ಬ್ಯಾಂಕ್ನ ಮುಂಭಾಗದಲ್ಲಿ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತ ಆಗ್ತಾ ಇರುವಂಥ ಬೆಳವಣಿಗೆ. ಈಗ ಪೊಲೀಸರು ಕೂಡ ಆ ಸ್ಪಾಟ್ ಮಹಜರನ್ನು ಮುಗಿಸಿ ತೆರಳ್ತಾ ಇರುವಂಥದ್ದು. ಅದಲ್ಲದೆ ಇಲ್ಲಿರುವಂಥ ವೆಹಿಕಲನ್ನು ಕೂಡ ಇದೀಗ ಬೇರೆ ಕಡೆ ಮೂವ್ ಆಗಿರುವಂಥದ್ದು. ಮತ್ತೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಬೀದರ್ ಮತ್ತು ಕಲಬುರಗಿ ಎರಡೂ ಪೊಲೀಸರು ಕೂಡ ಹೈದರಾಬಾದ್ಗೆ ತೆರಳಿರುವಂಥದ್ದು. ಆರೋಪಿಯ ಹುಡುಕಾಟದಲ್ಲಿ ಕೂಡ ಇರುವಂಥದ್ದು. ತೆಲಂಗಾಣ ಪೊಲೀಸರ ಜೊತೆ ಕರ್ನಾಟಕದ ಪೊಲೀಸರು ಕೂಡ ಆರೋಪಿಗಳಿಗಾಗಿ ಹುಡುಕಾಟ ನಡೆಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಮತ್ತೊಂದು ಅಂಶ ಗಮನಿಸಬೇಕಾಗಿರುವಂಥದ್ದು ಅಂದರೆ ನಿನ್ನೆ ಇಲ್ಲಿಂದ ದುಡ್ಡಿನ ಟ್ರಂಕನ್ನು ತೆಗೆದುಕೊಂಡು ಹೋದಂಥ ಆರೋಪಿಗಳು ಆ ಟ್ರಂಕ್ನಲ್ಲಿರುವಂಥ ದುಡ್ಡನ್ನು ಬೇರೆ ಕಡೆ ಅಂದರೆ ಬ್ಯಾಗ್ಗಳಿಗೆ ಹಾಕ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಯಾವ ರೂಟಲ್ಲಿ ಹೋಗಿದ್ದಾರೆ ಅನ್ನೋಂಥದ್ರ ಬಗ್ಗೆ ಕೂಡ ಒಂದು ಬೀದರ್ನ ಟೀಮ್ ಈಗಾಗ ಅದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಾ ಇರುವಂಥದ್ದು. ಇನ್ನು ಮತ್ತೊಂದಷ್ಟು ತಂಡಗಳು ಅಂದರೆ ಈಗ ಬೀದರ್ ಮತ್ತು ಕಲಬುರಗಿಯ ತಂಡಗಳು ಏನು ತೆಲಂಗಾಣದಲ್ಲಿರುವಂಥದ್ದು, ಅವರು ಕೂಡ ಇದೀಗ ತೆಲಂಗಾಣ ಪೊಲೀಸರ ಜೊತೆ ಆರೋಪಿಯ ಹುಡುಕಾಟದಲ್ಲಿ ಮುಂದಾಗಿರುವಂಥದ್ದು. ಇದರ ಜೊತೆಗೆ ADGP ಕ್ರೈಮ್ ಅವರು ಕೂಡ ಈಗ ಇವತ್ತು ಬೀದರ್ಗೆ ಆಗಮಿಸ್ತಾ ಇರುವಂಥದ್ದು. ಹರಿಶೇಖರ್ನವರು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬೀದರ್ಗೆ ರೀಚ್ ಆಗ್ತಾ ಇರುವಂಥದ್ದು. ಬೀದರ್ಗೆ ರೀಚ್ ಆದ ನಂತರ ಏನು ಇಲ್ಲಿರುವಂಥ ಹಿರಿಯ ಅಧಿಕಾರಿಗಳ ಜೊತೆ ಒಂದು ರಿವ್ಯೂ ಮೀಟಿಂಗನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಘಟನೆ ಅಂದರೆ ಏನು SBI ಬ್ಯಾಂಕ್ನ ಮುಂಭಾಗದಲ್ಲಿ ನಡೆದಂಥ ದರೋಡೆ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿವ್ಯೂ ಮೀಟಿಂಗನ್ನು ಕೂಡ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇದೆಲ್ಲ ಮತ್ತೊಂದು ಕಡೆ ಒನ್ ಮಿನಿಟ್ ಈಗ ಮತ್ತೊಮ್ಮೆ ಅದು ಸುದೀರ್ಘವಾಗಿ ಸ್ವಲ್ಪ ಫುಲ್ ಫ್ರೇಮ್ ತಗೊಳ್ಳಿ. ನಾನು ಫುಲ್ ಫ್ರೇಮ್ ತಗೋತಾ ಇದ್ದೀನಿ. ಓಂ ಪ್ರಕಾಶ್, ಆ ಘಟನಾವಳಿಗೆ ನಡೆದ ಜಾಗವನ್ನು ಮತ್ತೊಮ್ಮೆ ವಿವರಿಸಿ ನನಗೆ ವಿತ್ ಕ್ಯಾಮರಾಮನ್. ಫುಲ್ ಫ್ರೇಮ್ ತಗೋತಾ ಇದ್ದೀನಿ ನಿಮ್ಮನ್ನು. ಜಯಪ್ರಕಾಶ್ ಶೆಟ್ಟಿ, ಎಕ್ಸಾಕ್ಟ್ ಆಗಿ ಇದು SBI ಬ್ಯಾಂಕ್ ಶಿವಾಜಿ ಸರ್ಕಲ್ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಸಮೀಪದಲ್ಲಿರುವಂಥ SBI ಬ್ಯಾಂಕ್. ಆ SBI ಬ್ಯಾಂಕ್ನ ಮುಂಭಾಗದಲ್ಲಿ ಎಕ್ಸಾಕ್ಟಾಗಿ ಈ ಒಂದು ಪ್ಲೇಸಲ್ಲಿ CMS ವಾಹನ ನಿಂತಿರುವಂಥದ್ದು. ಅಂದರೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಈ ಬ್ಯಾಂಕ್ನಿಂದ ಆ ಟ್ರಂಕ್ಗಳ ಮುಖಾಂತರ ದುಡ್ಡನ್ನು ತೆಗೆದುಕೊಂಡು ಬಂದು ಆ ಏನು ATM ವಾಹನದಲ್ಲಿ ಇಡೋದಕ್ಕೆ ಮುಂದಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಬಂದಂಥ ಇಬ್ಬರು ದರೋಡೆಕೋರರು ಏಕಾಏಕಿಯಾಗಿ ಫೈರಿಂಗ್ ಅನ್ನು ಮಾಡೋದಕ್ಕೆ ಆ ಜಾಗದಲ್ಲಿ ನಿಂತು ತೋರಿಸ್ಬೇಕು, ರಿಎನಾಕ್ಟ್ಮೆಂಟ್ ಮಾಡ್ಬೇಕು. ನೀವು ಇಲ್ಲಿದ್ರು, ನಾನು ನಿಂತಿರೋ ಜಾಗದಲ್ಲಿದ್ರು, ಇಲ್ಲಿದ್ರು ಅವರು. ಆ ಥರ ಎಸ್ ಜಯಪ್ರಕಾಶ್ ಶೆಟ್ಟಿ, ಎಕ್ಸಾಕ್ಟಾಗಿ ಈ ಒಂದು ಪ್ಲೇಸ್ ಏನಿದೆ ಎಕ್ಸಾಕ್ಟಾಗಿ ನಾನು ತೋರಿಸ್ತಾ ಇರುವಂಥದ್ದು. ಇಲ್ಲಿ ವೆಹಿಕಲ್ ನಿಂತಿರುವಂಥದ್ದು. ಇಲ್ಲಿ ವೆಹಿಕಲ್ ನಿಂತಹ ಸಂದರ್ಭದಲ್ಲಿ ಆ ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಬರ್ತಾರೆ. ಸೊ ಅಲ್ಲಿಂದ ಬಂದಂಥ ಸಂದರ್ಭದಲ್ಲಿ ಆ ಟ್ರಂಕ್ ಕೂಡ ಇಲ್ಲೇ ಹಿಂಭಾಗದಲ್ಲಿ ಇರುವಂಥದ್ದು. ಹಿಂಭಾಗದಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ಆ ದುಷ್ಕರ್ಮಿಗಳು ಇಲ್ಲಿಂದ ಏನು ಬಂದಿರುವಂಥದ್ದು ಅಂದರೆ ಈ ಕಡೆಯಿಂದ ಬಂದು ಅಲ್ಲಿ ಮುಂಭಾಗದಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಅಲ್ಲಿ ನಿಲ್ಲಿಸಿಬಿಟ್ಟು ಫೈರಿಂಗನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಫೈರಿಂಗನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಏನು ಆ
ಒಬ್ಬ CMS ವಾಹನದ ಸಿಬ್ಬಂದಿ ಏನಿದ್ದಾನೆ ಗಿರಿ ವೆಂಕಟೇಶ್ ಆ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥ ದೃಶ್ಯ ಇಲ್ಲೇ ಕಂಡು ಬಂದಿರುವಂಥದ್ದು. ಅದಲ್ಲದೆ ಮತ್ತೊಬ್ಬನು ಕೂಡ ಇಲ್ಲೇ ಏನು ಆತ ಕೂಡ ಇಲ್ಲೇ ಗಾಯವಾಗಿ ಬಿದ್ದಿರುವಂಥದ್ದು. ಇನ್ನು ಈ ಭಾಗದಲ್ಲಿ ನಾವು ವಿಡಿಯೋ ನೋಡ್ತಾ ಇದ್ವಿ ಆ ಮೊಬೈಲ್ ವಿಡಿಯೋ ಇಲ್ಲಿ ಇದೇ ಎಕ್ಸಾಕ್ಟ್ ಈ ಪ್ಲೇಸಲ್ಲಿ ಇರುವಂಥ ಕೆಲವೊಂದಷ್ಟು ಸಾರ್ವಜನಿಕರು ಅದನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿರುವಂಥದ್ದು. ಅದಾದ ಬಳಿಕ ಅವರು ಆ ಭಾಗದಲ್ಲಿ ಏನು ದುಡ್ಡು ತೆಗೆದುಕೊಂಡು ಹೋಗ್ತಾ ಇದ್ರು. ನಾನು ಎಕ್ಸಾಕ್ಟ್ ಆಗಿ ನಿಮ್ಗೆ ಆ ಪ್ಲೇಸು ಕೂಡ ತೋರಿಸ್ತೀನಿ. ಅಂತಂದ್ರೆ ಅವರು ಬೈಕಲ್ಲಿ ಎತ್ಕೊಂಡು ಹೋಗುವಾಗ ಟ್ರಂಕ್ನಿಂದ ಕೆಳಗಡೆ ಬಿದ್ದಿರುವಂಥದ್ದು. ಅದು ಎಕ್ಸಾಕ್ಟ್ ಆಗಿ ಈ ಒಂದು ಪ್ಲೇಸ್ ಅಲ್ಲಿ ಅವರು ನಿನ್ನೆ ಏನು ಅಲ್ಲಿಂದ ಫೈರ್ ಮಾಡ್ತಾರೆ, ಟ್ರಂಕ್ ಅನ್ನ ತೆಗೆದುಕೊಂಡು ಬರ್ತಾರೆ. ಇಲ್ಲಿ ಬೈಕ್ ಇರುತ್ತೆ, ಇಲ್ಲಿಂದ ಆ ಬೈಕ್ ಮೇಲೆ ಟ್ರಂಕ್ ಅನ್ನ ಹೊತ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಟ್ರಂಕ್ ಕೆಳಗಡೆ ಬೀಳುತ್ತೆ. ಮೊದಲು ಈ ಭಾಗದಲ್ಲಿ ಬಿದ್ದಿರುತ್ತೆ, ಅದಾದ ಬಳಿಕ ಮತ್ತೆ ಈ ಭಾಗದಲ್ಲಿ ಏನು ಟ್ರಂಕ್ ಬೈಕ್ ಮೇಲಿಂದ ಬೀಳುತ್ತೆ. ಅದಾದ ನಂತರ ಆ ಇಬ್ಬರು ಆರೋಪಿಗಳೇನಿದ್ದಾರೆ ಆ ಟ್ರಂಕ್ ಅನ್ನ ಎತ್ಕೊಂಡು ಈ ಒಂದು ಶಿವಾಜಿ ಸರ್ಕಲ್ನ ಮುಖಾಂತರ ಅಂದರೆ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಿಂದ ಪಾಸ್ ಆಗಿ ನೇರವಾಗಿ ತೆಲಂಗಾಣದ ರಸ್ತೆ ಮುಖಾಂತರ ತೆಲಂಗಾಣಕ್ಕೆ ಎಸ್ಕೇಪ್ ಆಗಿರುವಂಥದ್ದು. ಜಯಪ್ರಕಾಶ್ ವೆರಿ ಗುಡ್, ವೆಲ್ ಡನ್, ಅದ್ಭುತವಾಗಿ ವಿವರಿಸಿದ್ರಿ. ಈಗ ನನ್ನನ್ನು ಕಾಡ್ತಾ ಇರೋ ಒಂದು ಪ್ರಶ್ನೆ ಏನು ಗೊತ್ತಾ? ಇದು ಬೀದರಲ್ಲಾಗಿದ್ದು, ಹೌದು, ಬೀದರಲ್ಲಿ ನಿನ್ನೆ ಆಗಿದ್ದು. ಹೌದು, ಪೊಲೀಸರು ಚುರುಕಾದ್ರು, ಹೌದು, ಎಲ್ಲ ನಾಕಾಬಂದಿ ಮಾಡಿದ್ರು, ಹೈದರಾಬಾದ್ಗೆ ಹೋದ್ರು, ಶೂಟೌಟ್ ಮಾಡಿದ್ರು. ರಾಜು ಕಪ್ಪನವ್ರಿಗೆ ಹಿಂಗೆ ಯಾಕೆ ಮಾಡಿಲ್ಲ? ರಾಜು ಕಪ್ಪನವ್ರಿಗೆ 15 ದಿವಸ ಯಾಕೆ ಬಿಟ್ರಿ? ಹೊಡ್ಬೇಕಿತ್ತಲ್ಲ, ಹಿಂಗೇನೆ ಅವ್ನಿಗೆ ಹೊಡಿಬೇಕಿತ್ತಲ್ಲ. ಡಿಮ್ ಏನೇ ಆಗಲಿ ಹೊಡಿತಾರೆ. ಮತ್ತೊಂದು ಒಬ್ಬ ಡೆತ್ ಆಗಿತ್ತು, ಸಚಿನ್ ಪಂಚಾಳ್. ಈಗ ನೀವು ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಓಡೋಗ್ತೀರಿ, ಮತ್ತೊಂದು ಮಾಡ್ತೀರಿ. ರಾಜು ಕಪ್ಪನವ್ರ ವಿಚಾರಕ್ಕೆ 14 ದಿವಸ ಯಾಕೆ ತಗೊಂಡ್ರಿ? ದಟ್ ಮೀನ್ಸ್ ಹರಿಶೇಖರನ್ ಬರ್ತಾರೆ ಈಗ. ಐ ಥಿಂಕ್ ಅದರ ಮುಖ್ಯ ಪೊಲೀಸು ಅವರು ಭಾಳ ಸಾಲಿಡ್ ಪೊಲೀಸ್ ಅವರೆಲ್ಲ. ನಮ್ಮ ಪೊಲೀಸರಿಗೆ ತಾಕತ್ತಿದೆ, ಶಕ್ತಿ ಇದೆ, ದಮ್ ಇದೆ. ನಮ್ಮ ರಾಜಕಾರಣಿಗಳು ಬಿಡ್ತಾ ಇಲ್ಲ ಅಷ್ಟೇ. ಈಗ ಹೆಂಗೆ ಬಂದ್ರಿ? ಯಾಕಂದರೆ ಯಾವ ರಾಜಕಾರಣಿ ಸಿಕ್ಕಾಕೊಳ್ಳೋಕ್ಕಿಲ್ಲ. ಕದ್ದವನು ಯಾವುದೋ ಕಳ್ಳ ಗಿಲ್ಲ ಆಗಿರ್ತಾನೆ, ಒದ್ದು ಒಳಗಾಕೋಣ. ರಾಜು ಕಪೂರ್ಕ್ಕೆ ಯಾಕೆ ಮಾಡಿಲ್ಲ ನೀವು ಹಿಂಗೆ? ನಮ್ಮ ಪ್ರಶ್ನೆ ಅದಾಗಬೇಕು. ಸದಾಶಿವ್, ರಾಜು ಕಪೂರ್ಗೆ ಇದೇ ಥರ ತೋರಿಸಿದ್ದಿದ್ರೆ ಈಗ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇತ್ತು. ಸಚಿನ್ ಪಂಚಾಳ್ಗೆ ಏನಾದರೂ ನ್ಯಾಯ ಸಿಗ್ತಾ ಇತ್ತು. ಈಗ ನೋಡಿ, ನಿನ್ನೆ ಇದೆಲ್ಲ ಆಯ್ತಲ್ಲ, ಪಟ್ 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 ಎಲ್ಲ ಹೋಯ್ತು. ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಈ ಕ್ಷಣಕ್ಕೆ. ಬೀದರ್ನಲ್ಲಿ ರಾಬರಿ ನಡೆದ ಸ್ಥಳದಲ್ಲಿ ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ ಪೊಲೀಸರು. ಬ್ಯಾಂಕ್ ಎದುರಿನ ಸ್ಥಳ ಮಹಜರು ನಡೆಸಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಡಿಸಿ ಕಚೇರಿಯ ಬಳಿ ಇರುವ SBI ಬ್ಯಾಂಕ್ ಇರುವ ಅಲ್ಲ, ಅದರ ಅಪೋಸಿಟ್ ಅಲ್ಲೇ ಇರುವಂತಹ SBI ಬ್ಯಾಂಕ್. ಓಂ ಪ್ರಕಾಶ್ ಮುನ್ನೋರ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಆಗ 9 ಗಂಟೆ ಟೈಮಲ್ಲಿ ನೀವು ಕೆಲವು ವಿಚಾರಗಳನ್ನು ವಿವರಿಸೋದಕ್ಕೆ ಪ್ರಯತ್ನ ಪಟ್ಟರೆ ಮಹಜರು ಎಲ್ಲೆಲ್ಲ ಆಗಬೇಕು ಅಂತೇಳಿ. ಈಗ ಸಂಪೂರ್ಣವಾಗಿ ಇಡೀ ನ್ಯೂಸ್ ನಿಮ್ಮ ಮೇಲಿದೆ. ನಿಮ್ಮಿಂದ ವೀಕ್ಷಕರು ಮತ್ತು ನಾವು ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ವಿವರಿಸಿ. ಜಯಪ್ರಕಾಶ್ ಶೆಟ್ಟಿ, ನಿನ್ನೆ ಆ ಬೀದರ್ನ ಏನು SBI ಬ್ಯಾಂಕ್ನ ಮುಂಭಾಗದಲ್ಲಿ ನಡೆದಂಥ ಫೈರಿಂಗ್ ಮತ್ತು ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಆ ಸ್ಥಳ ಮಹಜರ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ಬೋದು. ಈಗಾಗಲೇ ಏನು ಪೊಲೀಸ್ ಅಧಿಕಾರಿಗಳು ಆ ಒಂದು ವಾಹನ ಏನಿತ್ತು ಅಂದರೆ ATMಗೆ ಹಣ ತೆಗೆದುಕೊಂಡು ಹೋಗುವಂಥ ವಾಹನ ಮತ್ತೆ ಬೆಳಗ್ಗೆ ಇಲ್ಲಿ ತೆಗೆದುಕೊಂಡು ಬಂದು ನಿಲ್ಲಿಸಿರುವಂಥದ್ದು. ನಿಲ್ಲಿಸ್ಬಿಟ್ಟು ಆ ATM ವಾಹನ ಚಲಾವಣೆ ಮಾಡ್ತಾ ಇದ್ದಂಥ ಅಂದರೆ ಚಾಲಕ ಏನಿದ್ದಾನೆ ಆತನನ್ನು ಕೂಡ ಕರೆತಂದು ಆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಅಂದರೆ ನಿನ್ನೆ ಎಷ್ಟೊತ್ತಿಗೆ ಆತ ಆ ಒಂದು ವೆಹಿಕಲ್ ಇಲ್ಲಿ ತಂದಿದ್ರು, ಜೊತೆಗೆ ಯಾರೆಲ್ಲ ಇದ್ದರು ಅನ್ನುವಂಥದ್ದು ಕೂಡ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಅದಲ್ಲದೆ ಆ ಬ್ಯಾಂಕಿಂದ ಯಾರು ದುಡ್ಡು ತೆಗೆದುಕೊಂಡು ಬಂದು ಅದನ್ನು ಒಳಗಿಡೋದಕ್ಕೆ ಮುಂದಾಗಿದ್ದರು. ಅದಾದ ನಂತರ ಏನಾಯಿತು ಅನ್ನೋದ್ರ ಬಗ್ಗೆ ಇದೀಗ ಪೊಲೀಸರು ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ಇದು ಇಲ್ಲಿನ ಅಂದರೆ SBI ಬ್ಯಾಂಕ್ನ ಮುಂಭಾಗದಲ್ಲಿ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತ ಆಗ್ತಾ ಇರುವಂಥ ಬೆಳವಣಿಗೆ. ಈಗ ಪೊಲೀಸರು ಕೂಡ ಆ ಸ್ಪಾಟ್ ಮಹಜರನ್ನು ಮುಗಿಸಿ ತೆರಳ್ತಾ ಇರುವಂಥದ್ದು. ಅದಲ್ಲದೆ ಇಲ್ಲಿರುವಂಥ ವೆಹಿಕಲನ್ನು ಕೂಡ ಇದೀಗ ಬೇರೆ ಕಡೆ ಮೂವ್ ಆಗಿರುವಂಥದ್ದು. ಮತ್ತೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಬೀದರ್ ಮತ್ತು ಕಲಬುರಗಿ ಎರಡೂ ಪೊಲೀಸರು ಕೂಡ ಹೈದರಾಬಾದ್ಗೆ ತೆರಳಿರುವಂಥದ್ದು. ಆರೋಪಿಯ ಹುಡುಕಾಟದಲ್ಲಿ ಕೂಡ ಇರುವಂಥದ್ದು. ತೆಲಂಗಾಣ ಪೊಲೀಸರ ಜೊತೆ ಕರ್ನಾಟಕದ ಪೊಲೀಸರು ಕೂಡ ಆರೋಪಿಗಳಿಗಾಗಿ ಹುಡುಕಾಟ ನಡೆಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಮತ್ತೊಂದು ಅಂಶ ಗಮನಿಸಬೇಕಾಗಿರುವಂಥದ್ದು ಅಂದರೆ ನಿನ್ನೆ ಇಲ್ಲಿಂದ ದುಡ್ಡಿನ
ಟ್ರಂಕನ್ನು ತೆಗೆದುಕೊಂಡು ಹೋದಂಥ ಆರೋಪಿಗಳು ಆ ಟ್ರಂಕ್ ನಲ್ಲಿರುವಂಥ ದುಡ್ಡನ್ನು ಬೇರೆ ಕಡೆ ಅಂದರೆ ಬ್ಯಾಗ್ಗಳಿಗೆ ಹಾಕ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಯಾವ ರೂಟಲ್ಲಿ ಹೋಗಿದ್ದಾರೆ ಅನ್ನೋಂಥದ್ರ ಬಗ್ಗೆ ಕೂಡ ಒಂದು ಬೀದರ್ನ ಟೀಮ್ ಈಗಾಗ ಅದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಾ ಇರುವಂಥದ್ದು. ಇನ್ನು ಮತ್ತೊಂದಷ್ಟು ತಂಡಗಳು ಅಂದರೆ ಈಗ ಬೀದರ್ ಮತ್ತು ಕಲಬುರಗಿಯ ತಂಡಗಳು ಏನು ತೆಲಂಗಾಣದಲ್ಲಿರುವಂಥದ್ದು ಅವರು ಕೂಡ ಇದೀಗ ತೆಲಂಗಾಣ ಪೊಲೀಸರ ಜೊತೆ ಆರೋಪಿಯ ಹುಡುಕಾಟದಲ್ಲಿ ಮುಂದಾಗಿರುವಂಥದ್ದು. ಇದರ ಜೊತೆಗೆ ADGP ಕ್ರೈಮ್ ಅವರು ಕೂಡ ಈಗ ಇವತ್ತು ಬೀದರ್ಗೆ ಆಗಮಿಸ್ತಾ ಇರುವಂಥದ್ದು. ಹರಿಶೇಖರ್ನವರು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬೀದರ್ಗೆ ರೀಚ್ ಆಗ್ತಾ ಇರುವಂಥದ್ದು. ಬೀದರ್ಗೆ ರೀಚ್ ಆದ ನಂತರ ಏನು ಇಲ್ಲಿರುವಂಥ ಹಿರಿಯ ಅಧಿಕಾರಿಗಳ ಜೊತೆ ಒಂದು ರಿವ್ಯೂ ಮೀಟಿಂಗನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಘಟನೆ ಅಂದರೆ ಏನು SBI ಬ್ಯಾಂಕ್ನ ಮುಂಭಾಗದಲ್ಲಿ ನಡೆದಂಥ ದರೋಡೆ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿವ್ಯೂ ಮೀಟಿಂಗನ್ನು ಕೂಡ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇದೆಲ್ಲ ಮತ್ತೊಂದು ಕಡೆ ಒನ್ ಮಿನಿಟ್ ಈಗ ಮತ್ತೊಮ್ಮೆ ಅದು ಸುದೀರ್ಘವಾಗಿ ಸ್ವಲ್ಪ ಫುಲ್ ಫ್ರೇಮ್ ತಗೊಳ್ಳಿ. ನಾನು ಫುಲ್ ಫ್ರೇಮ್ ತಗೋತಾ ಇದ್ದೀನಿ. ಓಂ ಪ್ರಕಾಶ್, ಆ ಘಟನಾವಳಿಗೆ ನಡೆದ ಜಾಗವನ್ನು ಮತ್ತೊಮ್ಮೆ ವಿವರಿಸಿ ನನಗೆ ವಿತ್ ಕ್ಯಾಮರಾಮನ್. ಫುಲ್ ಫ್ರೇಮ್ ತಗೋತಾ ಇದ್ದೀನಿ ನಿಮ್ಮನ್ನು. ಜಯಪ್ರಕಾಶ್ ಶೆಟ್ಟಿ, ಎಕ್ಸಾಕ್ಟ್ ಆಗಿ ಇದು SBI ಬ್ಯಾಂಕ್ ಶಿವಾಜಿ ಸರ್ಕಲ್ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಸಮೀಪದಲ್ಲಿರುವಂಥ SBI ಬ್ಯಾಂಕ್. ಆ SBI ಬ್ಯಾಂಕ್ನ ಮುಂಭಾಗದಲ್ಲಿ ಎಕ್ಸಾಕ್ಟ್ ಆಗಿ ಈ ಒಂದು ಪ್ಲೇಸಲ್ಲಿ CMS ವಾಹನ ನಿಂತಿರುವಂಥದ್ದು. ಅಂದರೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಈ ಬ್ಯಾಂಕ್ನಿಂದ ಆ ಟ್ರಂಕ್ಗಳ ಮುಖಾಂತರ ದುಡ್ಡನ್ನು ತೆಗೆದುಕೊಂಡು ಬಂದು ಆ ಏನು ATM ವಾಹನದಲ್ಲಿ ಇಡೋದಕ್ಕೆ ಮುಂದಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಬಂದಂಥ ಇಬ್ಬರು ದರೋಡೆಕೋರರು ಏಕಾಏಕಿಯಾಗಿ ಫೈರಿಂಗ್ ಅನ್ನು ಮಾಡೋದು. ಆ ಜಾಗದಲ್ಲಿ ನಿಂತು ತೋರಿಸ್ಬೇಕು, ರಿಯಾಕ್ಟ್ಮೆಂಟ್ ಮಾಡ್ಬೇಕು. ನೀವು ಇಲ್ಲಿದ್ರು, ನಾನು ನಿಂತಿರೋ ಜಾಗದಲ್ಲಿದ್ರು, ಇಲ್ಲಿದ್ರು ಅವರು. ಆ ಥರ ಎಸ್ ಜಯಪ್ರಕಾಶ್ ಶೆಟ್ಟಿ, ಎಕ್ಸಾಕ್ಟ್ ಆಗಿ ಈ ಒಂದು ಪ್ಲೇಸ್ ಏನಿದೆ ಎಕ್ಸಾಕ್ಟ್ ಆಗಿ ನಾನು ತೋರಿಸ್ತಾ ಇರುವಂಥದ್ದು. ಇಲ್ಲಿ ವೆಹಿಕಲ್ ನಿಂತಿರುವಂಥದ್ದು. ಇಲ್ಲಿ ವೆಹಿಕಲ್ ನಿಂತಹ ಸಂದರ್ಭದಲ್ಲಿ ಆ ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಬರ್ತಾರೆ. ಸೊ ಅಲ್ಲಿಂದ ಬಂದಂಥ ಸಂದರ್ಭದಲ್ಲಿ ಆ ಟ್ರಂಕ್ ಕೂಡ ಇಲ್ಲೇ ಹಿಂಭಾಗದಲ್ಲಿ ಇರುವಂಥದ್ದು. ಹಿಂಭಾಗದಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ಆ ದುಷ್ಕರ್ಮಿಗಳು ಇಲ್ಲಿಂದ ಏನು ಬಂದಿರುವಂಥದ್ದು ಅಂದರೆ ಈ ಕಡೆಯಿಂದ ಬಂದು ಅಲ್ಲಿ ಮುಂಭಾಗದಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಅಲ್ಲಿ ನಿಲ್ಲಿಸಿಬಿಟ್ಟು ಫೈರಿಂಗನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಫೈರಿಂಗನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಏನು ಒಬ್ಬ CMS ವಾಹನದ ಸಿಬ್ಬಂದಿ ಏನಿದ್ದಾನೆ ಗಿರಿ ವೆಂಕಟೇಶ್ ಆ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥ ದೃಶ್ಯ ಇಲ್ಲೇ ಕಂಡು ಬಂದಿರುವಂಥದ್ದು. ಅದಲ್ಲದೆ ಮತ್ತೊಬ್ಬನು ಕೂಡ ಇಲ್ಲೇ ಏನು ಆತ ಕೂಡ ಇಲ್ಲೇ ಗಾಯವಾಗಿ ಬಿದ್ದಿರುವಂಥದ್ದು. ಇನ್ನು ಈ ಭಾಗದಲ್ಲಿ ನಾವು ವಿಡಿಯೋ ನೋಡ್ತಾ ಇದ್ವಿ ಆ ಮೊಬೈಲ್ ವಿಡಿಯೋ ಇಲ್ಲಿ ಇದೇ ಎಕ್ಸಾಕ್ಟ್ ಈ ಪ್ಲೇಸಲ್ಲಿ ಇರುವಂಥ ಕೆಲವೊಂದಷ್ಟು ಸಾರ್ವಜನಿಕರು ಅದನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿರುವಂಥದ್ದು. ಅದಾದ ಬಳಿಕ ಅವರು ಆ ಭಾಗದಲ್ಲಿ ಏನು ದುಡ್ಡು ತೆಗೆದುಕೊಂಡು ಹೋಗ್ತಾ ಇದ್ರು. ನಾನು ಎಕ್ಸಾಕ್ಟ್ ಆಗಿ ನಿಮ್ಗೆ ಆ ಪ್ಲೇಸು ಕೂಡ ತೋರಿಸ್ತೀನಿ. ಅಂತಂದ್ರೆ ಅವರು ಬೈಕಲ್ಲಿ ಎತ್ಕೊಂಡು ಹೋಗುವಾಗ ಟ್ರಂಕ್ನಿಂದ ಕೆಳಗಡೆ ಬಿದ್ದಿರುವಂಥದ್ದು. ಅದು ಎಕ್ಸಾಕ್ಟ್ ಆಗಿ ಈ ಒಂದು ಪ್ಲೇಸ್ ಅಲ್ಲಿ ಅವರು ನಿನ್ನೆ ಏನು ಅಲ್ಲಿಂದ ಫೈರ್ ಮಾಡ್ತಾರೆ, ಟ್ರಂಕ್ ಅನ್ನ ತೆಗೆದುಕೊಂಡು ಬರ್ತಾರೆ. ಇಲ್ಲಿ ಬೈಕ್ ಇರುತ್ತೆ, ಇಲ್ಲಿಂದ ಆ ಬೈಕ್ ಮೇಲೆ ಟ್ರಂಕ್ ಅನ್ನ ಹೊತ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಟ್ರಂಕ್ ಕೆಳಗಡೆ ಬೀಳುತ್ತೆ. ಮೊದಲು ಈ ಭಾಗದಲ್ಲಿ ಬಿದ್ದಿರುತ್ತೆ, ಅದಾದ ಬಳಿಕ ಮತ್ತೆ ಈ ಭಾಗದಲ್ಲಿ ಏನು ಟ್ರಂಕ್ ಬೈಕ್ ಮೇಲಿಂದ ಬೀಳುತ್ತೆ. ಅದಾದ ನಂತರ ಆ ಇಬ್ಬರು ಆರೋಪಿಗಳೇನಿದ್ದಾರೆ ಆ ಟ್ರಂಕ್ ಅನ್ನ ಎತ್ಕೊಂಡು ಈ ಒಂದು ಶಿವಾಜಿ ಸರ್ಕಲ್ನ ಮುಖಾಂತರ ಅಂದರೆ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಿಂದ ಪಾಸ್ ಆಗಿ ನೇರವಾಗಿ ತೆಲಂಗಾಣದ ರಸ್ತೆ ಮುಖಾಂತರ ತೆಲಂಗಾಣಕ್ಕೆ ಎಸ್ಕೇಪ್ ಆಗಿರುವಂಥದ್ದು. ಜಯಪ್ರಕಾಶ್ ಶೆಟ್ಟಿ, ವೆರಿ ಗುಡ್, ವೆಲ್ ಡನ್, ಅದ್ಭುತವಾಗಿ ವಿವರಿಸಿದ್ರಿ. ಈಗ ನನ್ನನ್ನು ಕಾಡ್ತಾ ಇರೋ ಒಂದು ಪ್ರಶ್ನೆ ಏನು ಗೊತ್ತಾ? ಇದು ಬೀದರಲ್ಲಾಗಿದ್ದು, ಹೌದು, ಬೀದರಲ್ಲಿ ನಿನ್ನೆ ಆಗಿದ್ದು. ಹೌದು, ಪೊಲೀಸರು ಚುರುಕಾದ್ರು, ಹೌದು, ಎಲ್ಲ ನಾಕಾಬಂದಿ ಮಾಡಿದ್ರು, ಹೈದರಾಬಾದ್ಗೆ ಹೋದ್ರು, ಶೂಟ್ಔಟ್ ಮಾಡಿದ್ರು. ರಾಜು ಕಪ್ಪನವ್ರಿಗೆ ಹಿಂಗೆ ಯಾಕೆ ಮಾಡಿಲ್ಲ? ರಾಜು ಕಪ್ಪನವ್ರಿಗೆ 15 ದಿವಸ ಯಾಕೆ ಬಿಟ್ರಿ? ಹೊಡ್ಬೇಕಿತ್ತಲ್ಲ, ಹಿಂಗೇನೆ ಅವ್ನಿಗೆ ಹೊಡಿಬೇಕಿತ್ತಲ್ಲ. ಡಿಮ್ ಏನೇ ಆಗಲಿ ಹೊಡಿತಾರೆ. ಮತ್ತೊಂದು ಒಬ್ಬ ಡೆತ್ ಆಗಿತ್ತು, ಸಚಿನ್ ಪಂಚಾಳ್. ಈಗ ನೀವು ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಓಡೋಗ್ತೀರಿ, ಮತ್ತೊಂದು ಮಾಡ್ತೀರಿ. ರಾಜು ಕಪ್ಪನವ್ರ ವಿಚಾರಕ್ಕೆ 14 ದಿವಸ ಯಾಕೆ ತಗೊಂಡ್ರಿ? ದಟ್ ಮೀನ್ಸ್ ಹರಿಶೇಖರನ್ ಬರ್ತಾರೆ ಈಗ. ಐ ಥಿಂಕ್ ಅದರ ಮುಖ್ಯ ಪೊಲೀಸ್ ಅವರು ಭಾಳ ಸಾಲಿಡ್ ಪೊಲೀಸ್ ಅವರೆಲ್ಲ. ನಮ್ಮ ಪೊಲೀಸರಿಗೆ ತಾಕತ್ತಿದೆ, ಶಕ್ತಿ ಇದೆ, ದಮ್ ಇದೆ. ನಮ್ಮ ರಾಜಕಾರಣಿಗಳು ಬಿಡ್ತಾ ಇಲ್ಲ ಅಷ್ಟೇ. ಈಗ ಹೆಂಗೆ ಬಂದ್ರಿ? ಯಾಕಂದರೆ ಯಾವ ರಾಜಕಾರಣಿ ಸಿಕ್ಕಾಕೊಳ್ಳೋಕ್ಕಿಲ್ಲ. ಕದ್ದವನು ಯಾವುದೋ ಕಳ್ಳಗಿಲ್ಲ ಆಗಿರ್ತಾನೆ, ಒದ್ದು ಒಳಗಾಕೋಣ. ರಾಜು ಕಪೂರ್ಕ್ಕೆ ಯಾಕೆ ಮಾಡಿಲ್ಲ ನೀವು ಹಿಂಗೆ? ನಮ್ಮ ಪ್ರಶ್ನೆ ಅದಾಗಬೇಕು. ಸದಾಶಿವ್, ರಾಜು ಕಪೂರ್ಗೆ ಇದೇ ಥರ ತೋರಿಸಿದ್ರೆ ಈಗ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇತ್ತು. ಸಚಿನ್ ಪಂಚಾಳ್ಗೆ ಏನಾದರೂ ನ್ಯಾಯ ಸಿಗ್ತಾ ಇತ್ತು.
ಈಗ ನೋಡಿ ನೆನ್ನೆ ಇದೆಲ್ಲ ಆಯ್ತಲ್ಲ ಪಟ್ 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 ಎಲ್ಲ ಹೋಯ್ತು.